ಸೊ ಪತ್ರಿಕಾಗೋಷ್ಠಿಗೆ ನಾವು ಕರೆದ ಉದ್ದೇಶ ಮೇನು ನಮ್ದು AICSC ಫೌಂಡೇಶನ್ ನಾವು ಹೊಸದಾಗಿ ಅಸೋಸಿಯೇಷನ್ ಮಾಡ್ತಾ ಇದ್ವಿ. ನಮ್ಮ ಅಖಿಲ ಭಾರತ ನಾಗರಿಕ ಸೇವಾ ಕೇಂದ್ರಗಳ ಸಂಘ. ಸೊ ಇದು ನಾವು ಭಾರತ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡಿದ್ವಿ. ಸೊ ಇದು ಇದೇ ತಿಂಗಳ 30ನೇ ತಾರೀಕಿಗೆ ನಾವು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಅದರ ಉದ್ದೇಶದಿಂದ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಮ್ಮ ಮೇಟಿಯೋ ಸರ್ ಅವರು ಸಾಹೇಬ್ರು ನಮ್ಮ ಮತಕ್ಷೇತ್ರದ ಮತಕ್ಷೇತ್ರದ MLAಗಳು ಹಾಗೂ ನಮ್ಮ ವೆಬ್ಸೈಟ್ ಉದ್ಘಾಟನೆಗಾಗಿ ಮಾನ್ಯ PC ಗದ್ದಿಗೌಡವರು ಉದ್ಘಾಟನೆಗಾಗಿ ವೆಬ್ಸೈಟ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ ಇದೇ ತಿಂಗಳು 30ನೇ ತಾರೀಕಿಗೆ ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಜನ ಭಾಗವಹಿಸ್ತಾರೆ? ಸುಮಾರು ಒಂದು 150ರಿಂದ 200 ಜನ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರಾಮವನ್ನು, ಕರ್ನಾಟಕವನ್ನು, CSC ಕಾಮನ್ ಸರ್ವಿಸ್ ಸೆಂಟರ್ನವರು, ಆಮೇಲೆ ಸೈಬರ್ ಸೆಂಟರ್ನವರು ಎಲ್ಲರೂ ಕೂಡಿಕೊಂಡು ಸೊ ಇದನ್ನ ಅಸೋಸಿಯೇಷನ್ ನಾವು ಸ್ಥಾಪನೆ ಮಾಡಿ ಸೊ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅಂದು ಉದ್ಘಾಟನೆಗಾಗಿ ಮಾನ್ಯ ದೇವ ಸಾನ್ನಿಧ್ಯ ಶ್ರೀ ಹೊಳೆಯೋಚೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಹಾಗೆ ಸಾನ್ನಿಧ್ಯ ವಹಿಸುವವರು ಶ್ರೀ ಶಿವಕುಮಾರ ಸ್ವಾಮಿಗಳು ಅವರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅವರ ಆಶೀರ್ವಾದದಿಂದ ಸೊ ಈ ಅಸೋಸಿಯೇಷನ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದ್ರ ಮೇನ್ ಉದ್ದೇಶ ಏನ್ರಿ? ಸೊ ಮೇನ್ ಉದ್ದೇಶ ಬಂದ್ಬಿಟ್ಟು ನಮಗೆ ಸೇವೆ. ನಮಗ ಆಲ್ಮೋಸ್ಟ್ ಎಲ್ಲ ನಮಗೆ ಸೇವೆಯನ್ನು ಕೊಡುತ್ತಿರುವಂತಹ ಎಲ್ಲ ಆನ್ಲೈನ್ ಸೇವೆಗಳ ಬಗ್ಗೆ ಸೊ ತರಬೇತಿ ಕೊಡುವ ಮೇನ್ ಉದ್ದೇಶ. ಆ ತರಬೇತಿಗೋಸ್ಕರ ನಾವು ಈ ಅಸೋಸಿಯೇಷನ್ ಮಾಡಿದ್ವಿ. ಅದೇ ರೀತಿ ಸಂಘಟನೆಗೋಸ್ಕರ ಒಂದೊಂದು ಮಾಡಿದ್ವಿ. ಅದೇ ರೀತಿ ಕೌಶಲ್ಯಾಭಿವೃದ್ಧಿ. ಸೊ ನಮಗೆ ಎಲ್ಲ ನಮ್ಮ ಕಂಪ್ಯೂಟರ್ ಸೆಂಟರ್ನವ್ರಿಗೆ ಕೌಶಲ್ಯಾಭಿವೃದ್ಧಿಗೋಸ್ಕರ ನಾವು ಇದನ್ನು ಮಾಡ್ತಾ ಇದೀವಿ. ಅದೇ ರೀತಿ ಸೊ ಉದ್ಯಮಶೀಲತೆ. ಸೊ ನಾವು ಯಾವ ತರ ಇದನ್ನ ನಾವು ಉದ್ಯಮಗೋಸ್ಕರ ನಾವು ಪ್ರಿಪರೇಷನ್ ಮಾಡ್ಕೊಂಡು ಇದರ ಉತ್ತಮವಾಗಿ ಆದಾಯ ಮಾಡ್ಕೋಬೇಕಂತಂದು ಸೊ ಒಂದು ಫೌಂಡೇಶನ್ ಮೂಲಕ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ಸಾಮಾಜಿಕವಾಗಿ ಸದೃಢವಾಗಿ ಮತ್ತೆ ಆರೋಗ್ಯಕವಾಗಿ ಇರುವಂತ ಎಲ್ಲರಿಗೂ ನಾವು ಇದನ್ನ ತೊಡಗಿಸ್ಕೊಂಡು ಪ್ರತಿಯೊಬ್ಬರಿಗೂ ನಾವು ಇದನ್ನ ನಮ್ಮ ಗ್ರಾಮವನ್ನಲ್ಲಿ, ಕರ್ನಾಟಕವನ್ನಲ್ಲಿ ಎಲ್ಲ ಸೆಂಟರ್ನವರು, ಕಂಪ್ಯೂಟರ್ ಸೆಂಟರ್ನವರು ಅದರಲ್ಲಿ ನಾವು ಭಾಗವಹಿಸ್ಕೊಳ್ತೀವಿ. ಮತ್ತೆ ನಾಯಕತ್ವವನ್ನು ಯಾವ ತರ ಬಳಸ್ಕೋಬೇಕು ಅನ್ನೋದು ಅದೊಂದು ನಾವು ಇದರಲ್ಲಿ ರೂಢಿಸ್ಕೊಳ್ತಾ ಇದ್ದೀವಿ. ಮೇನ್ ಉದ್ದೇಶ. ಈ ತರಬೇತಿಗಳನ್ನ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸಂಯುಕ್ತ ನಡೆಸ್ತಿರೋ ಸೊ ಆಕ್ಚುಲಿ ಕೇಂದ್ರ ಸರ್ಕಾರದಿಂದ ನಾವೇನಂತಿ ಅನುದಾನ ಪಡಿಬೇಕಪ್ಪ ಅಂತಂದ್ರೆ ನಾವು CSR ಫಂಡ್ ಇಂದ ಪಡಿಬೇಕಾಗತ್ತೆ. ಓಕೆನಾ? ಹಾಗಾಗಿ ನಾವು ಸ್ವಂತ ನಾವು ತರಬೇತಿ ಕೊಟ್ಬಿಟ್ಟು ನಾವು ಉನ್ನತಿಗೊಳಿಸ್ಬೇಕಾಗತ್ತೆ. ಸೊ ಅದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಾವು ಪ್ರಾಜೆಕ್ಟ್ ನಮ್ದೇ ಆದ ಓನ್ ಪ್ರಾಜೆಕ್ಟ್ ಅನ್ನು ತಗೊಂಡ್ಬಿಟ್ಟು ಸೊ ನಾವು ಇದನ್ನ ಅಸೋಸಿಯೇಟ್ ಮಾಡ್ತೀವಿ. ಈ ತರಬೇತಿ ಏನು ನೀವು ಗ್ರಾಮವನ್ನು, ಕರ್ನಾಟಕವನ್ನು ಸೈಬರ್ ಸೆಂಟರ್ ಕೊಟ್ಟಿಲ್ಲ, ಸರ್ಟಿಫೈ ಕೊಟ್ಟಂತಂದ್ರೆ ಅವು ಮುಂದಿನ ಹಂತದೊಳಗ ಯಾವ ಮಟ್ಟಕ್ಕೆ ಬರ್ಲಾಕ ನೀವು ಸಹಾಯ ಮಾಡ್ತೀರಿ ನಿಮ್ಮ ಏನಿತ್ತು ಸಂಸ್ಥೆಯನ್ನ ಸಂಘ ನೋಂದಣಿ ಮಾಡಕತ್ತಿರಲ್ಲ. ಈಗ ಈ ಸೈಬರ್ ಕಂಪ್ಯೂಟರ್ ಸೆಂಟರ್ ಏನಾದ್ರು ಹೆಲ್ಪ್ ಮಾಡ್ತೀರಾ ಸಂಸ್ಥೆಯಿಂದ? ಸೊ ಅದೊಂದು ಈಗ ತರಬೇತಿ ಅಂದ್ರೆ ಮೇನ್ ಕಲಿಕಾಗೋಸ್ಕರ ಅವ್ರಿಗೆ ಒಂದು ಉಪಯೋಗ ಆಗತ್ತಂತ ನಮ್ಮ ವಿಚಾರ. ಈಗ ನಾವು ಟ್ರೈನಿಂಗ್ ತರಬೇತಿ ಕೊಟ್ಟು ನಾವು ಇಲ್ಲಿ ಮುಕ್ತಾಯಗೊಳಿಸಂಗಿಲ್ಲ. ಅದ್ರ ಜೊತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅದಾವೆ. ಸೊ ಒಂದು 5 ಪ್ರಾಜೆಕ್ಟ್ ಅದಾವೆ. ಸೊ ಆ 5 ಪ್ರಾಜೆಕ್ಟ್ ಬುಕಿಂಗ್ಗೋಸ್ಕರ ಇರುವಂತ ಒಂದು 5 ಪ್ರಾಜೆಕ್ಟ್ ಅದಾವೆ. ಒಂದು ನಿಮಿಷ. ಏನ್ ಉಪಯೋಗಪ್ಪ ಅಂತಂದ್ರೆ ಸದಸ್ಯತ್ವ ಪಡ್ಕೊಂಡ್ರೆ 5 ವರ್ಷ ಇದೆ ಸದಸ್ಯತ್ವ ನೋಂದಣಿ, ಆಮೇಲೆ 10 ವರ್ಷ ಇದೆ, ಆಮೇಲೆ 15 ವರ್ಷ ಇದೆ, ಆಮೇಲೆ 20 ವರ್ಷ ಇದೆ. ಸೊ ಸದಸ್ಯತ್ವ ನೋಂದಣಿ ಒಂದ್ರ ಮೂಲಕ ಅವ್ರಿಗೆ ವಿದ್ಯಾವಂತ ಮಕ್ಕಳಿಗೆ, ಸೊ ಅವರು ನಮ್ಮ ಏನು ಕಂಪ್ಯೂಟರ್ ಸೆಂಟರ್ನವ್ರು ಅದರಲ್ಲ, ಅವ್ರ ವಿದ್ಯಾವಂತ ಮಕ್ಕಳಿಗೆ ನಾವು ಪ್ರೋತ್ಸಾಹನ ಕೊಡ್ತೀವಿ ನಮ್ಮ ಅಸೋಸಿಯೇಷನ್ ಇಂದ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸೊ ಅಸೋಸಿಯೇಷನ್ ಇಂದ ನಾವು ಫಂಡ್ ಯಾವ ತರ ಕಲೆಕ್ಟ್ ಮಾಡ್ಕೊಂತಪ್ಪ ಅಂತಂದ್ರೆ ಸೊ ನಾವು ಏನೋ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಉದ್ದೇಶಕ್ಕೋಸ್ಕರ ನಾವು ಅದನ್ನ ಉಪಯೋಗಿಸ್ಕೊಳ್ಳಲ್ಲ. ಸೊ ಬೇರೆ ಬೇರೆ ಫಂಡ್ಗಳನ್ನು ನಾವು ಸರ್ಕಾರದಿಂದ ಅನುದಾನ ಪಡ್ಕೊಂಡು ಅದನ್ನ ನಾವು ನಮ್ಮ ಗ್ರಾಮವನ್ನು, ಕರ್ನಾಟಕವನ್ನು, ಕಂಪ್ಯೂಟರ್ ಸೆಂಟರ್ನವ್ರಿಗೆ ಎಲ್ಲರಿಗೂ ನಾವು ಮಾಡ್ತಾ ಇದ್ದೀವಿ. ಈಗ ತಗೊಂಡ ಮೇಲೆ ಅವ್ರು ಯಾವುದೇ ರೀತಿಯಿಂದ ಸಂಘದ ನಿಯಮ ಉಲ್ಲಂಘನೆ ಮಾಡಿದ್ರೆ ಕ್ರಮ ಯಾವ ರೀತಿ ಜರುಗಿಸ್ತೀರಿ ನಿಮ್ಮ ಸಂಘದಿಂದ? ಅವರಿಗೆ ಆ ಕಂಪ್ಯೂಟರ್ ಸೆಂಟರ್ ಏನ್ ಬಂದ್ ಮಾಡಿಸ್ತಿರೋ ಹೇಗೆ?
ಈ ನಾನ್ ಸೊ ನೋಂದಣಿ ಆಗೋ ಟೈಮ್ದಾಗ ನಾವು ಅವ್ರದ್ದು ಕಡ್ಡಾಯವಾಗಿ ಅವ್ರು ಶಾಪ್ ಫೋಟೋ ಅಂತೀವಿ ಒಂದು. ಆಮೇಲೆ ಅವ್ರ ಒಳಗಡೆ ಇರೋದು ಒಂದೊಂದು ಔಟ್ಪುಟ್ ಮತ್ತೆ ಇನ್ಪುಟ್ ಫೋಟೋ ಅಂತ ಅಂತೀವಿ. ಓಕೆ, ಇವು ಎರಡು ನಾವು ಅದರ ಮೇಲೆ ಮತ್ತೆ ಅವ್ರ KYC ಅದರ ಮೇಲೆ ನಾವು ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ. ನಿಮ್ಮಲ್ಲಿ ತರಬೇಕಾದ್ರೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಆಗ್ಬೇಕೇನ್ರಿ? ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ ಕಡ್ಡಾಯವಾಗಿ. ಸೊ ನಾವು ತರಬೇತಿಯನ್ನು ಕೊಡ್ಬೇಕಪ್ಪ ಅಂತಂದ್ರ ಸೊ ನಮ್ಮ ಅಸೋಸಿಯೇಷನ್ ಅಲ್ಲಿ ನೋಂದಣಿ ಆಗಿರ್ಬೇಕು, ಸದಸ್ಯತ್ವನು ಪಡೆದಿರ್ಬೇಕು. ಇಲ್ಲ ನಿಮ್ಮ ಅಂಡರ್ದಾಗ ಏನ್ ಪರ್ಮಿಷನ್ ಏನು ಬರ್ತಾವ? ಇಲ್ಲ ಆ ತರ ಏನಿಲ್ಲ. ಪರ್ಮಿಷನ್ 699. ಆಮೇಲೆ 10 ವರ್ಷಕ್ಕೆ 1199 1199 ರೂಪಾಯಿ ತಗೊಂತಾ ಇದ್ವಿ. 15 ವರ್ಷಕ್ಕೆ 1499 ತಗೊಂತಾ ಇದ್ವಿ. ಅಂತ 20 ವರ್ಷಕ್ಕೆ 1999 ತಗೊಂತಾ ಇದ್ವಿ. ಮತ್ತೆ ಅಜೀವ ಸದಸ್ಯತ್ವ ಹೊಂದ್ಬೇಕಪ್ಪ ಅಂದ್ರೆ 5,000 ರೂಪಾಯಿ ಇದೆ. ಅಜೀವ ಸದಸ್ಯ ಹೊಂದಿದವರಿಗೆ ಸೊ ಬೆನಿಫಿಟ್, ಅವ್ರಿಗೆ ಒಂದು ವೈದ್ಯಕೀಯಗೋಸ್ಕರ ಒಂದು ಬೆನಿಫಿಟ್ ಕೊಡ್ತೀವಿ ನಮ್ಮ ಅಸೋಸಿಯೇಷನ್ ಇಂದ. ರಾಷ್ಟ್ರ ಮಟ್ಟದ ಅಂತ ಹೇಳಿ ಹೇಳ್ತೀರಿ. ಅಸೋಸಿಯೇಷನ್ ರಾಷ್ಟ್ರ ಮಟ್ಟದ ಕೇಂದ್ರ ಕಚೇರಿಯಲ್ಲಿ ಕಚೇರಿ ಮೇನ್ ಇಲ್ಲ ಮಾಡ್ತಿದ್ವಿ. ರಾಷ್ಟ್ರೀಯ ಮಟ್ಟದಾಗ, ರಾಷ್ಟ್ರೀಯ ಮಟ್ಟದಾಗಲಿ ರಾಜ್ಯ ಮಟ್ಟದಾಗಲಿ ಕಚೇರಿ ಎಲ್ಲ ಕೇಂದ್ರ ಕಚೇರಿಯಲ್ಲಿ ಮಾಡ್ತಾರೆ. ಕೇಂದ್ರ ಕಚೇರಿ ಇದೆ ರೀ ನಮ್ದು ಮೇನ್ ನಮ್ಮ ಪ್ರಭಾರ. ರಾಜ್ಯದಲ್ಲಿ ಬರ್ತದೆ. ಇವಾಗ ಹೊಸದಾಗಿ ಮಾಡಿವಲ್ರಿ ಮತ್ತೆ ನೆಕ್ಸ್ಟ್ ಜಸ್ಟ್ ಈಗ ಒಂದ್ 2 ತಿಂಗಳು ಆಯ್ತು ಸರ್ ಸ್ಟಾರ್ಟ್ ಆಗಿ. ಈಗ ನಾವು ನೋಂದಣಿ ಮಾಡ್ಕೊಂಡು 2 ತಿಂಗಳು. ರಾಜ್ಯಾದ್ಯಂತ ನೀವು ಅವಾಗ ಎಲ್ಲ ಸಂಘಟನೆ ಮಾಡೋದು. ಹೌದು.